ಪಾದವನೇಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ವಿಶ್ವಗುರು ಮಂತ್ರಪುರುಷ ಮಹಾಮಾನವತಾವಾದಿ, ಜಗತ್ತಿನ ಮೊಟ್ಟ ಮೊದಲನೇ ಸಮತಾವಾದಿ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಮಹಾಗುರು ಬಸವಣ್ಣನವರ ದಿವ್ಯ ಅಡಿದಾವರಿಗೆ ಭಕ್ತಿಯಿಂದ ಶರಣಾರ್ಥಿಯನ್ನ ಸಲ್ಲಿಸುತ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯಾತಿಗಣ್ಯ ಅತಿಥಿಗಳೇ, ಈ ಕಾರ್ಯಕ್ರಮವನ್ನು ಎಷ್ಟು ಸುಂದರವಾಗಿ ಸುಮಾರು 96 ತಿಂಗಳುಗಳಿಂದ ಅಂದರೆ 8 ವರ್ಷಗಳಿಂದ ತಪ್ಪದೆ ನಡೆಸಿಕೊಂಡು ಬರುತ್ತಿರುವಂತಹ ನಮ್ಮ ಶರಣರಾದಂತಹ ಅನಂತಕುಮಾರ ಅಣ್ಣವರಿಗೆ ಶರಣಾರ್ಥಿಯನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಸಹಾಯ ಸಹಕಾರವನ್ನು ನೀಡುತ್ತಿರುವಂತಹ ಎಲ್ಲ ತಾಯಂದಿರಿಗೆ ಹಾಗೂ ಶರಣೆಯರಿಗೆ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಬೆಂಗಳೂರು ಇದೊಂದು ಮಾಯಾನಗರಿಗೆ ನೆನಪು ಮಾಡಿಕೊಂಡ್ರೆ ಗದ್ದಲ, ಟ್ರಾಫಿಕ್ಕು, ಗಜಿಬಿಜಿಯ ಜೀವನ, ಅವಸರದ ಬದುಕು ಇವುಗಳೆಲ್ಲವೂ ಕೂಡ ನೆನಪಾಗುವಂತಹ ಈ ಬೆಂಗಳೂರಿನಲ್ಲಿ, ಅದರಲ್ಲೂ ಹೃದಯ ಭಾಗದಲ್ಲಿರುವ ವಿಜಯನಗರ ಬಡಾವಣೆಯಲ್ಲಿ ಇಷ್ಟು ಸುಂದರವಾದ ಕಾರ್ಯಕ್ರಮವನ್ನ ಒಂದು ದಿನ ಅಲ್ಲ 96 ತಿಂಗಳವರೆಗೆ ಸತತವಾಗಿ ಏನೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ ನಿಲ್ಲಿಸದಂತೆ ನಡೆಸಿಕೊಂಡು ಹೋಗೋದು ಅದು ಸಾಮಾನ್ಯ ಅಂತ ನಾನೇನು ಭಾವಿಸಲ್ಲ. ಜೋರಾಗಿ ತಪ್ಪಾಳಿ ಇಂತಹ ಯುವಕರು ಮತ್ತೆ ಮತ್ತೆ ತಯಾರಾಗಬೇಕು. ಎಲ್ಲ ಬಡಾವಣೆಗಳಲ್ಲೂ ಕೂಡ ಇಂಥವರು ತಯಾರಾಗಬೇಕು. ನೋಡ್ರಿ, ಅವ್ರಿಗೆ ಕೆಲಸ ಇಲ್ಲ ಅಂತಲ್ಲ, ನಮ್ಮಂಗೆ ಸನ್ಯಾಸಿಗಳಾಗಿ ನಿಂತವರಲ್ಲ. ಈ ಒಂದು ಸಂಸಾರದ ಮಧ್ಯದಲ್ಲಿಯೇ ಇದ್ದು, ಒಂದ್ ಕಡೆ ಬಸವಣ್ಣ ಹೇಳ್ತಾರಲ್ಲ, ಸಂಸಾರದ ತೆರೆಗೊಪ್ಪಿ ಮುಖದ ಮೇಲೆ ಅರಿಗುತ್ತಿದೆ ನೋಡ, ಸಂಸಾರ ಸಾಗರ ಶಿರದುದ್ದವೇ ಹೇಳ, ಸಂಸಾರ ಸಾಗರ ಉಳಿದುದ್ದವೇ ಹೇಳ. ಎಷ್ಟು ಭಯಪಟ್ಟಿದ್ದಾರೆ ಬಸವಣ್ಣರು ಸಂಸಾರಕ್ಕೆ ಅಲ್ವಾ? ಅವರು ಭಯಪಟ್ಟಿರೋದು ಹೆಂಡತಿ ಮಕ್ಕಳು ಇರುವಂತ ಸಂಸಾರ ಅಲ್ಲ. ಅವ್ರು ಭಯಪಟ್ಟಿರೋದು ನಾನು, ನನ್ನದು, ನನಗಾಗಿ ಅಂತ ಆಯ್ತಲ್ಲ, ಅದು ಒಂದು ಸಂಸಾರ. ನಾವು ಒಂದು ಸಾಮಾನ್ಯ ಒಂದು ಅರ್ಥದಲ್ಲಿ ನೋಡಿದಾಗ ಇದು ಒಂದು ಸಂಸಾರ. ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಸೇರಿ ಬದುಕೋದು ಕೂಡ ಒಂದು ಸಂಸಾರ. ಈ ಸಂಸಾರ ಸಾಗರದಲ್ಲಿ ಇದ್ದಾಗ ಅದು ಸಾಗರದಂತೆ ಅಲೆಗಳನ್ನ ಅಪ್ಪಳಿಸುತ್ತ ನಮ್ಮನ್ನು ಕೊಲ್ಲಲಿಕ್ಕೆ ಬರ್ತಾ ಇದೆ, ಉಳಿದುದಕ್ಕೆ ಬರ್ತದೆ, ಇಳಿದುದಕ್ಕೆ ಬರ್ತದೆ, ಒಂದೊಂದು ಸಲ ಮುಗಿಸೇ ಬಿಡ್ತಾರೆ. ಹೌದಲ್ರಿ? ಮೊನ್ನೆ ಒಬ್ಬರು ಉಳಿದು ಬಿಟ್ರಲ್ಲ, ನೀವೆಲ್ಲ ನೋಡಿದೆ. ಏನೂ ಇಲ್ಲ, ಎಲ್ಲವೂ ಇರ್ತದೆ, ಯಾವುದೂ ಕೊರತೆ ಇಲ್ಲ. ಆಸ್ತಿ ಇರ್ತದೆ, ಅಂತಸ್ತಿರ್ತದೆ, ಹೆಂಡತಿ ಇರ್ತಾರೆ, ಮಕ್ಕಳು ಇರ್ತಾರೆ, ಎಲ್ಲವೂ ಇರ್ತಾರೆ. ಒಂದೊಂದು ಸಲ ಸಂಸಾರ ಸಾಗರದ ಅಲೆಗಳು ಉರುದುದ್ದವಾಗಿ ಶಿರದುದ್ದವಾಗಿ ನಮ್ಮನ್ನು ಮುಳುಗಿಸುವಂತಹ ಒಂದು ಕಾರ್ಯವನ್ನು ಮಾಡುವಾಗ ಈ ಸಂಸಾರ ಸಾಗರವನ್ನು ದಾಟಬೇಕಾದ್ರೆ ಬಸವಣ್ಣನವರು ಎಷ್ಟು ಸುಂದರವಾದ ಒಂದು ಮಾತನ್ನು ಹೇಳ್ತಾರೆ. ಕಾಲಲ್ಲಿ ಕಟ್ಟಿದ ಒಂದು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲನೀಯದು ಉಂಡು ಮುಳುಗನೀಯದು ಬೆಂಡು, ಇಂತಪ್ಪ ಸಂಸಾರ ಶರದಿಯ ದಾಟಿಸಿ ಕಾಲಾಂತಕನೆ ಕಾಯೋ ಕೂಡಲ ಸಂಗಮ ದೇವ. ಯಾರ ಮೊರೆ ಹೋಗ್ಬೇಕು? ಕಾಲಾಂತಕ. ಇವತ್ತು ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಸಂಸಾರ ಸಾಗರದಲ್ಲಿ ತೇಲ್ತಾ ಇದ್ದೀವಿ. ಕಾಲಿಗೆ ಒಂದು ಗುಂಡನ್ನು ಕಟ್ಕೊಂಡಿದ್ದೇವೆ, ಕೊರಳಿಗೆ ಒಂದು ಹಗುರವಾದ ಬೆಂಡನ್ನು ಕಟ್ಕೊಂಡಿದ್ದೇವೆ. ಕಾಲಿಗೆ ಕಟ್ಟಿದಂತಹ ಗುಂಡು ಏನಾಗ್ತಾ ಇದೆ? ಕೆಳಗಡೆ ಜಗ್ತಾ ಇದೆ, ಮುಳುಗಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಕೊರಳಲ್ಲಿ ಕಟ್ಟಿಕೊಂಡಿರುವ ಹಗುರವಾದ ಬೆಂಡು ನಮ್ಮನ್ನು ಉಳಿಸುವಂತಹ ಪ್ರಯತ್ನ ಮಾಡ್ತದೆ, ಮೇಲಕ್ಕೆ ಜಗ್ತದೆ. ನೋಡಿ, ಮುಳುಗಿಸಾದ್ರೂ ಮುಳುಗಿಸ್ಬೇಕು, ತನ್ನ ಹೋಗ್ಬಿಡ್ತೇವೆ. ಆದ್ರೆ ಎದ್ದಾದ್ರೂ ಹೇಳ್ಬೇಕು ಧೈರ್ಯವಾಗಿ.
ಇಂತಹ ಯುವಕರನ್ನ ಸಮಾಜಕ್ಕೆ ಪರಿಚಯಿಸ್ತಾ ಇದ್ದಾರೆ. ಮತ್ತೆ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಈ ದಿನದ ಮತ್ತೋರ್ವ ಮುಖ್ಯ ಅತಿಥಿಗಳು ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶ ಬಗ್ಗೆ ಕುಮಾರಸ್ವಾಮಿ ಅವರು ಚೆನ್ನಾಗಿ ಮಾತಾಡಿದ್ದಾರೆ. ಇಲ್ಲಿ ಹೆಚ್ಚಿಗೆ ಹೇಳಬೇಕಾದಂಥದ್ದಿಂದ ನಾವೆಲ್ಲರೂ ಬಸವಣ್ಣನ ವಿಚಾರಗಳನ್ನ ಅರ್ಥ ಮಾಡ್ಕೋಬೇಕು, ಎಲ್ಲರಿಗೂ ತಿಳಿಸಬೇಕು, ವಚನ ಸಾಹಿತ್ಯವನ್ನು ಸ್ವಲ್ಪ ಉಳಿಸೋಕೆ ಪ್ರಯತ್ನ ಮಾಡಬೇಕು. ಆಮೇಲೆ ಬಸವಣ್ಣನ ವಿಚಾರದ ವಚನಗಳಲ್ಲಿ ಕೆಲವೊಂದು ನಾವು ಸಾಧಿಸಬೇಕು. ಇಷ್ಟು ಮಾಡಿ ನಾವು ಬಸವಣ್ಣನವರಿಗೆ ಸಲ್ಲಿಸಬೇಕಾದಂಥ ಗೌರವ. ಮತ್ತೆ ಮುಂದಿನ ಪೀಳಿಗೆಯಲ್ಲಿ ಬಸವಣ್ಣನವರೇ ಮಹತ್ವದ ಕಾಲ ಬರ್ತಾ ಇದೆ, ಅದಕ್ಕೂ ಸಂಚು ಮಾಡ್ತಾ ಇದ್ದಾರೆ. ಬಸವಣ್ಣನವರ ವಿಚಾರಗಳನ್ನ, ಬಸವಣ್ಣನವರ ಭಾವಚಿತ್ರವನ್ನು ಮುಂದಿನ ಪೀಳಿಗೆ ನೆನಪಿದ್ದಕ್ಕೆ ಮಾಡಬೇಕು ಅನ್ನೋಂಥ ಸಂಚು ನಡೀತಾ ಇದೆ. ಅದು ನಮಗೆಲ್ಲ ಗೊತ್ತಿದೆ. ಇದನ್ನೆಲ್ಲ ನಾವು ಮನಗಂಡು ಮುಂದಿನ ಮಕ್ಕಳಿಗೋಸ್ಕರ, ಮುಂದಿನ ಪೀಳಿಗೆಗೋಸ್ಕರ ಬಸವಣ್ಣನ ವಿಚಾರಗಳನ್ನ ಅರುಣ್ ಕುಮಾರ್ ಅವರ ಕಾರ್ಯಕ್ರಮಗಳಲ್ಲಿ ನಾವೆಲ್ಲ ಭಾಗವಹಿಸಿ ಅವರ ವಿಚಾರಗಳನ್ನು ಎಲ್ಲರಿಗೂ ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ನನ್ನ ಅತಿಯಾಗಿ ಕರೆಯೋದಕ್ಕೆ ಅರುಣ್ ಕುಮಾರ್ ಅವರಿಗೆ ನಮಗೆಲ್ಲರೂ ಹೊಂದಿಸ್ತಾ ನಾವು ಮಾತು ಮುಗಿಸ್ತಾ ಇದ್ದೇವೆ. ಓದಿ ಕೆಲಸ ತಗೊಂಡಿದ್ದೀನಿ ಅಂತ ಅದನ್ನು ಗುರುತಿಸಿ ನಮ್ಮ ಪೇರೆಂಟ್ಸ್ ಅಷ್ಟೇ ಖುಷಿ ಪಟ್ಟು ನನ್ನ ವಿಚಾರಕ್ಕೆ ಸ್ಥಳ ಮಾಡೋದಕ್ಕೆ ಅದ್ರ ನಂತರ ನನಗೆ ಆ ಮತ್ತು ಲಕ್ಷ್ಮೀ ಅಂಜಲಿಗೆ ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೀನಿ. ಗೊತ್ತಿಲ್ಲ ಯಾವ ರೀತಿಯಲ್ಲಿ ಈ ಥರ ಮಾಡ್ತಾರೆ ಅಂತ, ಬಟ್ ಬೇರೆ ಅಂದರೆ ಬೇರೆ ಮಕ್ಕಳಿಗೂ ಕೂಡ ಇದೆ, ನಾವು ಏನೋ ಸಾಧನೆ ಮಾಡಬೇಕು, ಈ ಥರ ತಗೋಬೇಕು ಸರ್ಕಾರ ಅನ್ನೋ ಥರ ಒಂದು ಹುಮ್ಮಸ್ ಬರುತ್ತೆ ಅನ್ನೋದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅತ್ಯಂತ ಸಾರ್ಥಕ ನುಡಿಗಳನ್ನ, ಅರ್ಥಪೂರ್ಣ ನುಡಿಗಳನ್ನ ಸಮಾಜಕ್ಕೆ ತಲುಪಿಸುವಂತಹ ದೊಡ್ಡ ಕೆಲಸವನ್ನ ಶ್ರೀ ಕುಮಾರಸ್ವಾಮಿಗಳವರು ನಮಗೆ ನೀಡಿದ್ದಾರೆ. ಅವರಿಗೆ ಈಗ ಗೌರವ ಸಮರ್ಪಣೆ ಜೋರಾದ ಚಪ್ಪಾಳೆಯೊಂದಿಗೆ ಅರ್ಥಶಾಸ್ತ್ರ ವಿಷಯದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಶ್ರೀಯುತ ಎಸ್ ಕುಮಾರಸ್ವಾಮಿಗಳು ಇದೀಗ ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ತಮ್ಮ ಒಂದು ಉಪನ್ಯಾಸವನ್ನ ನೀಡುವುದರ ಮೂಲಕ ಮತ್ತೊಮ್ಮೆ ವಿಶಿಷ್ಟವಾಗಿರ್ತಕ್ಕಂತಹ ಹೆಜ್ಜೆಗೆ ಕಾರಣರಾಗಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನ ಈ ದಿನದ ಸಾನ್ನಿಧ್ಯದಲ್ಲಿರುವಂತಹ ಪೂಜೆ ಅಕ್ಕನಾಗಿರುವ ಮಾತಾಜಿಯವರು ಎಲ್ಲ ಘಟಕಗಳು ನೆರವೇರಿಸಿದ್ದಾರೆ. ಕುಮಾರಿ ಪೂಜಾ ಮುರುಗೋಜಿ ಬಹಳ ಸಾರ್ಥಕವಾಗಿರ್ತಕ್ಕಂತಹ ಸಾಧನೆ. ಅವರ ಹೆತ್ತ ತಂದೆ ತಾಯಿಗಳಿಗೂ ಕೂಡ ಇದೊಂದು ಸಂಸ್ಕೃತಿಯ ಕ್ಷಣ ಅಂತ ನಾವಾದರೂ ಭಾವಿಸಬೇಕಾಗುತ್ತದೆ. ಇಂತಹ ಸುಪುತ್ರಿ ಕರ್ನಾಟಕ ಸರ್ಕಾರದ ಒಂದು ಇಲಾಖೆಯ ಭಾಗ. ಬಂಧುಗಳೇ, ಮತ್ತೊಮ್ಮೆ ಜೀವನದ ಚಳವಳಿಯೊಂದಿಗೆ ಕುಮಾರಿ ಪೂಜಾ ಮುರುಗೋಜಿಯವರನ್ನ ನಾವು ಅಭಿನಂದಿಸೋಣ. ಈ ದಿನದ ಸಂಗೀತ ಸೇವೆಯನ್ನ ತಾವು ನೀಡಿದ್ದಕ್ಕಾಗಿ ಇದೀಗ ತಮಗೂ ಕೂಡ ಗೌರವ ಸಮರ್ಪಣೆಯ ಒಂದು ಭಾಗ. ಎಲ್ಲರೂ ನಾವು ಭಕ್ತಿಯ ಸಮರ್ಪಣೆಯನ್ನ ನೀಡಿದ ಈ ಒಂದು
ಮಾತಾಜಿಯವರ ನುಡಿಗಳನ್ನು ಅನುಷ್ಠಾನ ಕೇಂದ್ರದಲ್ಲಿ ವೀಕ್ಷಿಸುವ ಲಿಂಗಾಯತ ಧರ್ಮಕ್ಕೆ ಅರ್ಥ ಇದೆ ಎನ್ನುವಂತಹ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾ ಈ ದಿನದ ರಾಷ್ಟ್ರಪದ ಸೇವೆಯನ್ನು ನೆರವೇರಿಸಿಕೊಟ್ಟಿರುವಂತಹ ಶ್ರೀಮತಿ ಶಶಿಕಲಾ ಡಿಎಸ್, ಶ್ರೀಮತಿ ಶಶಿಕಲಾ ಹಾಗೂ ಡಿಎಸ್ ದಯವಿಟ್ಟು ವೇದಿಕೆ ಬರಬೇಕು. ಇದೀಗ ಸಚಿಪತಿಗಳ ಒಂದಾದ ಭಕ್ತಿ ಶುಭಗೊಪ್ಪುವುದು ಎನ್ನುವ ರೀತಿಯಲ್ಲಿ ಹಾಗೆ ಇವುಗಳನ್ನು ಮಾತಾಜಿಯವರು ಗೌರವ ಸಮರ್ಪಣೆ ಎನ್ನುವುದರ ಮೂಲಕ ನಡೆಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆ. ಅವರ ಸೇವೆ ಹೀಗೆ ಸಮಾಜಕ್ಕೆ ಲಭ್ಯವಿದೆ ಅನ್ನುವಂಥದ್ದಾಗಿ ನಾವು ಹಾರೈಸುವ. ಧನ್ಯವಾದಗಳು. ಶರಣ ಬಂಧುಗಳೇ, ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ವಿಜಯನಗರದಲ್ಲಿ ಲಿಂಗಾಯತ ಸಮಾಜ ವೀರಶೈವ ಸಮಾಜದ ವತಿಯಿಂದ ನಮ್ಮ ಶರಣರಾದಂಥ ಅರುಣ್ ಕುಮಾರ್ ಅವರು ನಡೆಸಿಕೊಂಡು ಬರುತ್ತಿರುವಂತಹ ಈ ಶರಣ ಸಂಗಮ ನಿಜಕ್ಕೂ ಅರ್ಥಪೂರ್ಣವಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಶರಣರ 12ನೇ ಶತಮಾನದಲ್ಲಿ ಶರಣರು ಸಮಾಜದಲ್ಲಿ ಬಿತ್ತಿ ಬೆಳೆದಂತಹ ತತ್ವಗಳು ಕಾಲಾನಂತರದಲ್ಲಿ ಅವು ಮರೆಯಾದಾಗ ಅವುಗಳನ್ನು ಪ್ರಚಾರ ಮಾಡುವಂತಹ ಕಾರ್ಯ ಇವತ್ತು ಹೆಚ್ಚು ಹೆಚ್ಚು ಆಗಬೇಕಾಗಿದೆ. ಆ ಕಾರ್ಯವನ್ನು ನಮ್ಮ ಶರಣರಾದಂಥ ಅರುಣ್ ಕುಮಾರ್ ಅವರು, ಅವರ ತಂಡದವರು, ಸಮಾಜದ ಎಲ್ಲ ಸದ್ಭಕ್ತರು ಈ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗೋದು ಅದು ಸಾಮಾನ್ಯವಾದ ಕಾರ್ಯ ಅಂತ ನನಗನ್ನಿಸ್ತಾ ಇಲ್ಲ. ಇಂಥ ವಿಜಯನಗರ ಬಡಾವಣೆ, ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂಥ ಈ ಶ್ರೀಮಂತ ಬಡಾವಣೆಯಲ್ಲಿ ಜನರನ್ನು ಸೇರಿಸಿ ಕಾರ್ಯಕ್ರಮ ಮಾಡೋದು ಅಂದರೆ ಬಹಳ ಕಷ್ಟ, ನನಗೆ ಗೊತ್ತಿದೆ. ಆದರೂ ಕೂಡ ಜನ ಇಷ್ಟು ಹಂಬಲದಿಂದ ಬಂದು ಬಸವಣ್ಣನವರ ತತ್ವಗಳನ್ನು, ಬಸವಾದಿ ಪ್ರಮತರ ತತ್ವಗಳನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಅನೇಕ ಗಣ್ಯಾತಿಗಣ್ಯ ಅತಿಥಿಗಳು ಬಂದು ತಮ್ಮ ಅನುಭವದ ಅಡಿಗೆಯನ್ನು ತಮ್ಮೆಲ್ಲರಿಗೂ ಉಣಬಡಿಸುವಂಥ ಕಾರ್ಯವನ್ನು ಮಾಡ್ತಾ ಇರೋದು ಇದಕ್ಕೆ ಸ್ತುತ್ಯಾರ್ಹ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. 96ನೇ ತಿಂಗಳ ಶರಣ ಸಂಗಮ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿದೆ. ಇವತ್ತಿನ ಕಾರ್ಯಕ್ರಮ ಇವತ್ತು ಮಾತಾಜಿಯವರು ಭಾಳ ಅದ್ಭುತವಾಗಿ ಒಂದು ಬಸವತತ್ವದ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಮನದಟ್ಟಾಗುವ ರೀತಿಯಲ್ಲಿ ಇವತ್ತು ಪ್ರವಚನ ಕೊಟ್ಟಿರ್ತಾರೆ. ಅದೇ ರೀತಿ ಉಪನ್ಯಾಸಕರು ಕೂಡ ಕುವೆಂಪು ಅವರು ಕಂಡಂತೆ ಶರಣರು ಅನ್ನುವಂತಹ ವಿಶೇಷವಾದಂತಹ ಒಂದು ವಿಷಯವನ್ನು ಮಂಡನೆ ಮಾಡಿರ್ತಾರೆ. ಹಾಗಾಗಿ 96ನೇ ತಿಂಗಳ ಕಾರ್ಯಕ್ರಮ ಏನಿದೆ ಅತ್ಯಂತ ಯಶಸ್ವಿಯಾಗಿ, ಯಾಕಂದರೆ ಈ ಭಾಗದ ಜನ ಇಂತಹ ಬಸವತತ್ವದ ಕಾರ್ಯಕ್ರಮಗಳನ್ನು ಕೂಡ ಪ್ರೋತ್ಸಾಹಿಸ್ತಾರೆ ಅನ್ನುವಂಥದ್ದಕ್ಕೆ ಇವತ್ತು ಸಾಕ್ಷಿಯಾಗಿದೆ. ಹಾಗಾಗಿ 96ನೇ ತಿಂಗಳು ಯಶಸ್ವಿಯಾಗಿ ಕಾರ್ಯಕ್ರಮ ಇವತ್ತು ಆಯೋಜನೆಯಾಗಿತ್ತು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ.